ಇವತ್ತು ನಾವು ಚರ್ಚೆ ಮಾಡಬೇಕಾಗಿರೋದು ತಿಳ್ಕೊಬೇಕಾ ಅಂತ ಅನ್ಕೊಂಡಿರೋದು ಗೋಲ್ಡನ್ ಹನಿ. ಸ್ನೇಹಿತರೆ, ಇದು ಎರಡನೇ ಅಂಶ. ಸೊ ಗೋಲ್ಡನ್ ಹನಿ ಅನ್ನೋದು ಮೊನ್ನೆ ಲಾಸ್ಟ್ ಕ್ಲಾಸಲ್ಲಿ ನಾವೇನು ಏನ್ ಮಾಡ್ಕೊಂಡಿದ್ವಿ, ಏನ್ ತಿಳ್ಕೊಂಡಿದ್ರೆ ಗೋಲ್ಡನ್ ಮಿಲ್ಕ್ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ, ಗೋಲ್ಡನ್ ಡ್ರಿಂಕ್. ಈಗ ಗೋಲ್ಡನ್ ಹನಿ ಅಂದ್ರೆ ಏನು ಸ್ನೇಹಿತರೆ? ಹನಿ ಅಂದ್ರೆ ಜೇನುತುಪ್ಪೆ, ಮತ್ತೆ ಈ ಜೇನುತುಪ್ಪ ಮತ್ತೆ ಟರ್ಮರಿಕ್, ಅರಿಶಿನ ಪೌಡರ್. ಈ ಹನಿ ಅಂಡ್ ಟರ್ಮರಿಕ್ ಎರಡೂ ಸಹ ಒಂದು ಅದ್ಭುತವಾದ ಏನಿದು ನ್ಯಾಚುರಲ್ ಹರ್ಬ್ಸ್, ಅಂದ್ರೆ ಸಹಜವಾದ ಆಂಟಿಬಯೋಟಿಕ್ಸ್ ಇದು. ಸೊ ಈಗಾಗಲೇ ನಾನು ಹೇಳಿದೆ ಸಹಜ ಆಂಟಿಬಯೋಟಿಕ್ಸ್ ಏನು ಮತ್ತೆ ಫಾರ್ಮಸ್ಯೂಟಿಕಲ್ ಆಂಟಿಬಯೋಟಿಕ್ ಅಂತ ಆ ವ್ಯತ್ಯಾಸ ಏನಂತ ನಾನು ಇಂದಿನ ಕ್ಲಾಸಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಈಗ ಈ ಹನಿ ಮತ್ತೆ ಟರ್ಮರಿಕ್ ಅಂದ್ರೆ ಜೇನುತುಪ್ಪೆ ಮತ್ತೆ ಈ ಅರಿಶಿನ ಪೌಡರ್ ಏನಿದೆಯೋ ಎರಡು ಮಿಕ್ಸ್ ಮಾಡಿದ್ರೆ ಅದ್ಭುತವಾದ ಮೆಡಿಸಿನ್ ತಯಾರಾಗುತ್ತೆ. ಯಾಕಂದ್ರೆ ಈ ಜೇನುತುಪ್ಪ ಹೇಗಿರ್ತದೆ ಅಂದ್ರೆ ಇದು ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಇನ್ಫ್ಲಮೇಷನ್ ಅಲ್ವಾ, ಈ ಎರಡೂ ಲಕ್ಷಣಗಳು ಹೊಂದಿರ್ತದೆ. ಅದಕ್ಕೋಸ್ಕರ ಇದನ್ನು ಉಪಯೋಗಿಸೋದು ತುಂಬಾ ಉತ್ತಮ. ಇದೊಂದು ನ್ಯಾಚುರಲ್ ಆಂಟಿಬಯೋಟಿಕ್ ಅಲ್ವಾ. ಆ ರೀತಿಯಲ್ಲಿ ನೋಡಿ, ಸೊ ಯಾವುದೇ ನಾವೇನ್ ಮಾಡ್ಬೇಕಂದ್ರೆ ಈ ಎರಡು ಮಿಕ್ಸ್ ಮಾಡಿಕೊಂಡು ಒಂದು ಮನೆ ಮದ್ದನ್ನು ನಾವು ರೆಡಿ ಮಾಡ್ಕೋಬಹುದು. ರೆಡಿ ಮಾಡ್ಕೊಂಡಿದ್ರೆ ಅದೇನಾಗತ್ತೆ, ಇದರಲ್ಲಿ ಯಾವುದೇ ರೀತಿಯಲ್ಲಿ ಶುಗರ್ ಇಲ್ಲ ಅಲ್ವಾ. ಇದು ನ್ಯಾಚುರಲ್ ಶುಗರ್, ಯಾವುದು ಹನಿ ಅನ್ನೋದು. ಆ ರೀತಿಯಲ್ಲಿ ಇದನ್ನು ಉಪಯೋಗಿಸ್ಕೊಂಡ್ರೆ ಇದು ಯಾವ ಸಮಯದಲ್ಲಿ ನಾವು ಉಪಯೋಗಿಸ್ಕೋಬಹುದು ಅಂತಂದ್ರೆ, ಖಂಡಿತ ನಮ್ಗೆ ಯಾವಾಗ ನೆಗಡಿ ಆಗುತ್ತೋ, ಕೋಲ್ಡ್ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗುತ್ತೋ, ಅಂದ್ರೆ ನಮ್ಮಲ್ಲಿ ನೆಗಡಿ ಸ್ಟಾರ್ಟ್ ಆಗುತ್ತಲ್ಲ, ಕೆಮ್ಮು ನೆಗಡಿ, ಆ ಸಮಯದಲ್ಲಿ ಖಂಡಿತ ಉಪಯೋಗಿಸ್ಕೋಬಹುದು. ಚಳಿಗಾಲದಲ್ಲಿ ತುಂಬಾ ಉಪಯೋಗ ಆಗುತ್ತೆ. ಸೊ ಅದನ್ನು ಉಪಯೋಗಿಸ್ಕೊಳ್ಳಿ. ಸೊ ಗೋಲ್ಡನ್ ಹನಿ ಈ ರೀತಿಯಲ್ಲಿ ತಯಾರು ಮಾಡ್ಕೋಬಹುದು. ಸೊ ಇದನ್ನು ಹೇಳ್ಬೇಕಂದ್ರೆ, ಸೊ ಇದು ಯಾವ ರೀತಿಯಲ್ಲಿ ತಯಾರು ಮಾಡ್ಕೋಬೇಕಂತ ಒಂದು ನೋಡೋಣ. ಏನಾಗತ್ತಂದ್ರೆ, ಒಂದು ಟೇಬಲ್ ಸ್ಪೂನ್ ಈ ಟರ್ಮರಿಕ್ ಪೌಡರ್ ತಗೊಳ್ಳಿ. 100 ಗ್ರಾಮ್ಸು ಹನಿ, 100 ಗ್ರಾಮ್ಸು ಹನಿ ಅಷ್ಟೇ. 100 ಗ್ರಾಮ್ ಜೇನುತುಪ್ಪದಲ್ಲಿ 1 ಟೇಬಲ್ ಸ್ಪೂನ್ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಬೇಕಂದ್ರೆ ಸ್ವಲ್ಪ ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಈ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಎಲ್ಲ ಅದು ಆ್ಯಡ್ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಮಿಕ್ಸ್ ಮಾಡಿ. ಅದು ಹೆಂಗೆ ಅಂದ್ರೆ ಒಂದು ಎಲ್ಲ ಮಿಕ್ಸ್ ಆಗಿ ನೀಟಾಗಿ ತಯಾರಾಗ್ತದೆ ನೋಡಿ. ಅದು ಬೇಕಂದ್ರೆ ನೀವು ನೋಡಿ, ಮಿಕ್ಸ್ ಮಾಡುವಾಗ ಮಿಕ್ಸ್ ಮಾಡಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದರೆ, ಓಕೆ, ಬೆರೆಸಿದ್ರೆ ಅವಾಗ ಒಂದು ಅದ್ಭುತವಾದ ಒಂದು ಪೇಸ್ಟ್ ತಯಾರಾಗುತ್ತೆ. ಸೊ ಈ ಪೇಸ್ಟ್ ಅನ್ನು ನಾವು ಏನಂತ ಕರಿತೀವಿ ಅಂದ್ರೆ ಈ ಗೋಲ್ಡನ್ ಹನಿ ಅಂತ ಕರಿತೀವಿ. ಏನೇನದ್ರಲ್ಲಿರೋದು, 1 ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡರ್ ಆಯ್ತು, ಮತ್ತೆ 100 ಗ್ರಾಮ್ಸು ಒಂದು ಈ ಜೇನುತುಪ್ಪ ಆಯ್ತು, ಆಮೇಲೆ ಅದರಲ್ಲಿ ಒಂದು ಚಿಟಿಕೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಮಿಕ್ಸ್ ಮಾಡಿದ್ವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರುತ್ತೆ, ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಪೇಸ್ಟ್ ಆಗಿ ರೆಡಿ ಮಾಡ್ಕೊಳ್ಳಿ ಆರಾಮಾಗಿ. ಸೊ ಇದು ನಿಮಗೆ ಕೋಲ್ಡ್ ಸಿಂಪ್ಟಮ್ಸು ಆ ಥರ ಸ್ಟಾರ್ಟ್ ಆಗುವಾಗ 1 ಟೇಬಲ್ ಸ್ಪೂನಿಂದ 1 ಟೇಬಲ್ ಸ್ಪೂನು 2ರಿಂದ 3 ಸರಿ ಒಂದು ದಿವಸಕ್ಕೆ ತಗೋಬಹುದು. ಒಂದು ದಿವಸಕ್ಕೆ 2ರಿಂದ 3 ಸರಿ 1 ಟೇಬಲ್ ಸ್ಪೂನ್. ಸೊ ನಾವು ತಗೊಂಡಿದ್ರೆ ಆ ಸಿಂಪ್ಟಮ್ಸ್ ಎಲ್ಲ ಕಡಿಮೆ ಆಗ್ತಾ ಹೋಗ್ತದೆ. ಯಾರಿಗಾದ್ರೂ ಹೆಚ್ಚು ಸಿಂಪ್ಟಮ್ಸ್ ಅಂತ ಇಟ್ಕೊಳ್ಳಿ, ಅಂದ್ರೆ ಕೋಲ್ಡ್ ಇನ್ನು ಹೆಚ್ಚಾಗಿದೆ, ಸೀನ್ ಜಾಸ್ತಿ ಬರ್ತಾ ಇದೆ ಅಂತಂದ್ರೆ ಅವಾಗ ಏನ್ ಮಾಡ್ಬೇಕಂದ್ರೆ 2 ಗಂಟೆಗೆ ಒಂದ್ಸರಿ ತಗೋಬಹುದು ನಾವು. ನಾರ್ಮಲ್ ಆಗಿ ಕೋಲ್ಡ್ ಇರುವಂತಹ ವ್ಯಕ್ತಿಗಳು, ನೆಗಡಿ ಆಗಿರುವಂತಹ ವ್ಯಕ್ತಿಗಳು 2ರಿಂದ 3 ಸರಿ ದಿನಕ್ಕೆ 1 ಟೇಬಲ್ ಸ್ಪೂನ್ ತಗೊಂಡ್ರೆ ಸಾಕು. ಇನ್ ಕೇಸ್ ಹೆಚ್ಚಾಗಿ ಸೀನ್ ಬರ್ತಾ ಇದೆ, ಹೆಚ್ಚಾಗಿ ಮೂಗಿಂದ ನೀರು ಹೋಗ್ತಾ ಇದೆ, ಹೆಚ್ಚಾಗಿ ಆ ರೀತಿ 2 ಗಂಟೆಗೆ ಒಂದ್ಸರಿ ತಗೊಳಕ್ಕೂ ಪ್ರಯತ್ನ ಮಾಡಿ. ಅವಾಗ ನಿಮ್ಮ ಈ ನೆಗಡಿ ಲಕ್ಷಣಗಳಾಗ್ಲಿ ಇದೆಲ್ಲ ಕಡಿಮೆ ಆಗ್ತಾ ಹೋಗ್ತದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ ಈ ರೀತಿಯಲ್ಲಿ. ಅಂದ್ರೆ ಇದನ್ನು ತಯಾರು ಮಾಡಿಕೊಂಡು ನೀವು ಸ್ಟೋರ್ ಮಾಡ್ಕೊಂಡು ಇಟ್ಕೋಬಹುದು. ಅಂದ್ರೆ ತಯಾರು ಮಾಡಿ ಇಟ್ಕೊಂಡು ಮತ್ತೆ 1-2 ದಿವಸ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಅವಾಗ ತಯಾರು ಮಾಡ್ಕೊಂಡು ಉಪಯೋಗಿಸ್ಕೊಳ್ಳಿ, ಅದು ತುಂಬಾ ಒಳ್ಳೇದು. ಆಮೇಲೆ ಇದು ಈ ರೀತಿಯಲ್ಲಿ ಅಲ್ಲ, ನೆಗಡಿಗೊಂದು ಅಂತ ಅಲ್ಲ, ನೆಗಡಿ ಲಕ್ಷಣಗಳ ಜೊತೆಗೆ ಇನ್ನೇನ್ ಮಾಡೋದು ಅಂದ್ರೆ, ಇದು ಎಕ್ಸ್ಟರ್ನಲ್ ಆಯಿಂಟ್ಮೆಂಟ್ ತರ ಉಪಯೋಗಿಸ್ಕೋಬಹುದು. ಅಂದ್ರೆ ಆಯಿಂಟ್ಮೆಂಟ್ ಅಂದ್ರೆ ಏನು, ಈಗ ನಮ್ಗೆ ಈ ಸ್ಕಿನ್ಗೂ ಒಂದು ಗಾಯಗಳಾಗ್ತದೆ, ಸ್ಕಿನ್ ಗಾಯ ಆಗತ್ತೆ, ಒಂದು ಅಂದ್ರೆ ಸ್ಕಿನ್ ಇಂಜುರಿ ಆಗತ್ತಲ್ಲ, ಇಂಥ ಸಮಯದಲ್ಲಿ ಸಹ ಇದನ್ನ ಅಪ್ಲೈ ಮಾಡ್ಕೋಬಹುದು. ಇದನ್ನ ಅಪ್ಲೈ ಮಾಡ್ಕೊಂಡ್ರೆ ಒಂದು ಆಯಿಂಟ್ಮೆಂಟ್ ತರ ಕೆಲಸ ಮಾಡುತ್ತೆ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ ಆ ಸಮಯದಲ್ಲಿ ಮಾತ್ರ ಒಂದು ಸ್ವಲ್ಪ ನಾವು ಕೇರ್ ತಗೋಬೇಕಾಗುತ್ತೆ. ಏನಂತಂದ್ರೆ, ಈ ಆಯಿಂಟ್ಮೆಂಟ್ ತರ ನಾವು ಹಚ್ಕೊಂಡಿದ್ರೆ ಅದ್ಮೇಲೆ ಒಂದು ಬ್ಯಾಂಡೇಜ್ ಹಾಕೊಳ್ಳಿ. ಇಲ್ಲ ಅಂದ್ರೆ ಅದೇನ್ ಮಾಡುತ್ತೆ, ಎಲ್ಲಿ ನಿಮ್ಮ ಬಟ್ಟೆಗೆಲ್ಲ ಟಚ್ ಆದ್ರೆ ಆ ಆ ಕಲರು, ಅಂದ್ರೆ ಈ ಅರಿಶಿನ ಪೌಡರ್ ಕಲರ್ ಏನಿದೆಯೋ ಹಳದಿ ಬಣ್ಣ, ಅದು ಹೋಗೋದಿಲ್ಲ ಸ್ಟೀಜಾಗಿ. ಅದಕ್ಕೋಸ್ಕರ ಯಾವುದೇ ಆಯಿಂಟ್ಮೆಂಟ್ ತರ ಬಳಸ್ಕೊಂಡಕ್ಕೆ ಹೋದ್ರೆ ಖಂಡಿತ ಅದ್ರ ಮೇಲೆ ಒಂದು ಬ್ಯಾಂಡೇಜ್ ಹಾಕೊಂಡು ಇಟ್ಕೊಳ್ಳಿ, ಯಾವುದೇ ಬಟ್ಟೆ ಕಲ್ಲಿ ಟಚ್ ಆಗಬಾರ್ದು ಅಂತ ಆ ರೀತಿಯಲ್ಲಿ ನೋಡ್ಕೊಳ್ಳಿ. ಸೊ ಈ ರೀತಿ ಮಾಡ್ಕೊಂಡ್ರೆ ಈ ಟರ್ಮರಿಕ್ ಈ ಪೇಸ್ಟ್ ನಾವು ಮಾಡ್ಕೊಂಡಂತ ಈ ಗೋಲ್ಡನ್ ಹನಿ ಏನು ಮಾಡಿದ್ವೋ ಆಯಿಂಟ್ಮೆಂಟ್ ತರನೇ ಕೆಲಸ ಮಾಡಿ ನಿಮ್ಮ ಗಾಯಗಳು ಸಹ ತುಂಬಾ ಚೆನ್ನಾಗಿ ವಾಸಿಯಾಗಿ ಬೇಗ ವಾಸಿ ಆಗ್ತದೆ. ಅದನ್ನ ಅರ್ಥ ಮಾಡ್ಕೊಳ್ಳಿ.
ಸೊ ಇದು ಗೋಲ್ಡನ್ ಹನಿ ಬಗ್ಗೆ ತಯಾರು ಮಾಡಿಕೊಂಡ ವಿಧಾನ, ಅದರ ಉಪಯೋಗಗಳು. ಇದು ನ್ಯಾಚುರಲ್ ಅಂದ್ರೆ ಒಂಥರ ಜೇನುತುಪ್ಪೆ ನ್ಯಾಚುರಲ್ ಆಂಟಿಬಯೋಟಿಕ್ ಆಯ್ತು, ಮತ್ತೆ ಈ ಟರ್ಮರಿಕ್ ಅರಿಶಿನ ಪೌಡರ್ ನ್ಯಾಚುರಲ್ ಆಂಟಿಬಯೋಟಿಕ್ ಆಯ್ತು. ಅದಕ್ಕೆ ಇದರಿಂದ ಅದ್ಭುತ ಫಲಿತಗಳು ನಾವು ಸಾಧಿಸಬಹುದು, ಅರ್ಥ ಮಾಡ್ಕೊಳ್ಳಿ. ಸೊ ಇದು ನಾವು ಗೋಲ್ಡನ್ ಹನಿ ಬಗ್ಗೆ ತಿಳ್ಕೊಂಡಿದ್ವಿ. ಪ್ರತಿಯೊಬ್ಬರು ಅಭ್ಯಾಸ ಮಾಡಿ ಫಲಿತಗಳು ಹೊಂದಬೇಕಂತ ಆಶಿಸ್ತಾ ಇವತ್ತಿನ ಸಮಗ್ರ ಜೀವನ ಶೈಲಿ ಈಗ ಮುಕ್ತಾಯ ಮಾಡ್ತಾ ಇದ್ವಿ. ಧನ್ಯವಾದಗಳು. తెలుసుకుని ಧನ್ಯವಾದ. ಥ್ಯಾಂಕ್ ಯು. ನಮಸ್ತೆ.